ಸೊ ಅದಕ್ಕಾಗಿ ನಾನು ಸತ್ತ ಮೇಲೂ ಇದು ಮಾಡಿಲ್ಲ, ಯಾವ ಧರ್ಮದ ಆಚಾರಗಳು ಬೇಡ ಅಂತ ನನಗೆ ಡಿಫ್ರೆಂಟ್ ಆಗಿ ನಾನು ಕಾನ್ಸೆಪ್ಟ್ ಮಾಡಿ ಮನೆಯವರಿಗೆ ಹೇಳಿದ್ದೇನೆ. ಏನಂತ? ನಾನು ಸತ್ತ ಮೇಲೆ ನನ್ನ ದೇಹ ಹಾಸ್ಪಿಟಲ್ ಮೆಡಿಕಲ್ ರಿಸರ್ಚ್ಗೆ, ಅದನ್ನು ಯಾವುದೇ ಅಗ್ನಿಸ್ಪರ್ಶ ಅಥವಾ ಭೂಮಿಯಲ್ಲಿ ಹೂಳುವುದಾಗ್ಲಿ ಇಲ್ಲ. ಸೊ ಅದು ಹಾಸ್ಪಿಟಲಲ್ಲೇ ಇರ್ತದೆ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ರಿಸರ್ಚ್ಗೋಸ್ಕರ. ಸೊ ಪರೋಪಕಾರಂ ನಿಧಂ ಶರೀರಂ ಅಂತ ನನ್ನ ಕಾನ್ಸೆಪ್ಟ್. ನಮ್ಮ ದೇಹ ಇರೋದು ಪರರ ಉಪಕಾರಕ್ಕಾಗಿ. ಅಂದ್ರೆ ನೀವು ಡೆತ್ ಆದ ನಂತರ ನಿಮ್ಮ ಬಾಡಿಯನ್ನು ಹಾಸ್ಪಿಟಲ್ಗೆ ಬಿಟ್ಕೊಡ್ತೇನೆ. ಅಗ್ರಿಮೆಂಟ್ ಆಗಿದೆ. KMC ಅಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಏನಂತ? ಈ ತರ ಅಂತ ಮನೆಯಲ್ಲೂ ಹೇಳಿ, ಮನೆಯವರಿಗೆ ಬಿಟ್ಟುಕೊಡ್ಲಿಕ್ಕಿಲ್ಲ. ಫುಲ್ ಬಾಡಿಯೇ. ಆಮೇಲೆ ನನಗೆ ಯಾವುದೇ ಆಚಾರ, ಉತ್ತರ ಕ್ರಿಯೆ ಅಥವಾ ಶಾಸ್ತ್ರ ಅದು ಇದು ಯಾವ್ದು ಬೇಡ. ಅದಕ್ಕೆ ನೀವು ಮಾಡುವ ಖರ್ಚನ್ನು ಅನಾಥ ಮಕ್ಕಳ ಎಜುಕೇಶನ್ಗೆ ಯೂಸ್ ಮಾಡಿ ಅಂತ ನಾನು ಬರೆದು ಮೆಸೇಜು ಕಳಿಸಿದ್ದೇನೆ. ಆಮೇಲೆ ನನ್ನ ಶವಯಾತ್ರೆ ಆಗುವಾಗ ನನ್ನ 3 ಧರ್ಮವನ್ನು ನಾನು ರೆಪ್ರೆಸೆಂಟ್ ಮಾಡಬೇಕು. ನನ್ನ ತಲೆಯಲ್ಲಿ ಟೊಪ್ಪಿ ಇರಬೇಕು, ಹಣೆಯಲ್ಲಿ ನಾಮ ಇರಬೇಕು, ಕೈಯಲ್ಲಿ ಶಿಲುಬೆ ಇರ್ಬೇಕಂತ. ಸೊ ನನಗೊಂದು ರೋಲ್ ಮಾಡೆಲ್ ಆಗಿ ಸಾಯ್ಬೇಕು. ಸೊ ಧರ್ಮ ಎನ್ನೋದು ಮುಖ್ಯ ಅಲ್ಲ ಅಂತ, ಮಾನವೀಯತೆ ಮೊದಲು ಅಂತ ನನ್ನ ಫೈನಲ್ ನನ್ನ ಡಿಪಾರ್ಚರ್ ಹಾಗೆ ಇರ್ಬೇಕಂತ. ಇಲ್ಲಿ ಮಂಗಳೂರಲ್ಲಿ ಎಷ್ಟು ಜನ ಈ ತರ ಮಾಡಿದ್ದಾರೆ? ನೀವಾಗ ರಿಜಿಸ್ಟ್ರೇಷನ್ ಮಾಡೋ ಗೊತ್ತಾಗಲ್ಲ ಇದಿಷ್ಟೇ ಮಂದಿ ನೀವು? ನನಗೆ ಅಷ್ಟು ಅದರ ಬಗ್ಗೆ ನೋಡಿಲ್ಲ. ನನ್ನ ನೇಬರ್ ಒಬ್ರು ಮಾಡಿದ್ದಾರೆ, ನಾನು ಹೇಳಿದೆಲ್ಲ ನನಗೆ ಎಜುಕೇಶನ್ ಕೊಟ್ಟವರು, ಅವರು ಬಾಡಿ ಡೋನರ್. ಸೊ ಅವರು ಇನ್ಸ್ಪಿರೇಷನ್ ನನಗೆ. ನನಗೆ ತುಂಬಾ ಮಂದಿಗೆ ಎಜುಕೇಶನ್ ಕಲಿಸ್ಬೇಕಂತಿತ್ತು, ಬಟ್ ಅದು ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನಾನು ಸತ್ ಮೇಲೆ ನನ್ನ ಬಾಡಿಯಿಂದಾದ್ರೂ ಅವ್ರಿಗೆ ಎಜುಕೇಶನ್ ಸಿಗ್ಲಿ ಅಂತ. ಆತರ ಮೈಂಡ್ಸೆಟ್. ಇಸ್ಲಾಂ ಅಲ್ಲಿ ಇದೆ ಅಲ್ಲ, ಒಬ್ಬರ ಜೀವವನ್ನು ಉಳಿಸಿದ್ರೆ ಸಕಲ ಜೀವರಾಶಿಯನ್ನು ಉಳಿಸಿದ ಪ್ರತಿಫಲ ಸಿಗ್ತದೆ ಅಂತ. ಸೊ ನಮ್ಮಿಂದ ಒಬ್ಬರಿಗೆ ಉಪಕಾರ ಮಾಡ್ಬೇಕಂದ್ರೆ ನಾವು ಹಣದಲ್ಲೇ ಮಾಡ್ಬೇಕಂತಿಲ್ಲ, ಬೇರೆ ಬೇರೆ ರೀತಿ. ಈಗ ನಾನು ಗಾಡಿಯಲ್ಲಿ ಹೋಗುವಾಗ 1 ಲೀಟರ್ ಪೆಟ್ರೋಲ್ ಇಟ್ಕೊಂಡಿರ್ತೇನೆ, ಯಾರದ್ದಾದ್ರೂ ನೈಟ್ ಅಥವಾ ಗಾಡಿ ದುಡ್ಕೊಂಡು ಹೋಗ್ತಿದ್ರೆ ಸೊ ಅವ್ರಿಗೆ ಕೊಡ್ತೇನೆ. ಸೊ ಅಥವಾ ಮಕ್ಕಳು ಫ್ರೀ ಆಗಿರ್ತಾರೆ, ಅವರಿಗೆ ಟ್ಯೂಷನ್ ಕೊಡ್ತೇನೆ. ಅಥವಾ ಯಾವುದಾದ್ರು ಸಬ್ಜೆಕ್ಟ್ ಇಂಗ್ಲೀಷ್ ಟೀಚಿಂಗ್ ಬೇಕಾ ಅದರ ಬಗ್ಗೆ, ಅಥವಾ ಕೆಲವು ಫ್ರೆಂಡ್ಸ್ ಹೇಳ್ತಾರೆ ನಮಗೆ ಇಂಗ್ಲೀಷ್ ಕಲಿಸ್ಕೊಡಿ, ನೀವು ಇಂಗ್ಲೀಷಲ್ಲಿ ಚಾಟ್ ಮಾಡಿ, ನಾನು ಮಾಡ್ತೇನೆ ನನ್ನದು ಎಷ್ಟಾಗ್ತದೆ. ಸೊ ನಾವು ಒಬ್ಬರಿಗೆ ಹೆಲ್ಪ್ ಮಾಡಬೇಕಂದ್ರೆ ಅದು ಹಣ ಬೇಕಂತಿಲ್ಲ, ನಮ್ಮಲ್ಲಿರುವ ಸೊತ್ತು. ಡೈಲಿ ನಾನು ಆಚೆ ಈಚೆ ಹೋಗುವಾಗ ಬಸ್ ಸ್ಟಾಪ್ ಯಾರಾದ್ರೂ ನಿಂತಿದ್ರೆ ಅಥವಾ ನಡ್ಕೊಂಡು ಹೋಗ್ತಿದ್ರೆ ಕೇಳ್ಕೊಂಡು ಕರ್ಕೊಂಡು ಹೋಗ್ತೇನೆ. ಸೊ ಎಮರ್ಜೆನ್ಸಿ ಇದ್ದವ್ರಿಗೆ ತುಂಬಾ ಮಂದಿಗೆ ಯೂಸ್ ಆಗ್ತದೆ. ಕೆಲವರು ಹೇಳ್ತಾರೆ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಬಟ್ ನಾವು ದೇವರ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ರೆ ಪ್ರತಿಫಲ ಸಿಗ್ತದೆ. ಓಕೆ, ಇವಾಗ ನಾನು ನಿಮ್ಮ ಹತ್ರ ಕೇಳ್ತೇನೆ. ಮಂಗಳೂರು ಅಂತ ಹೇಳಿದ್ರೆ ಬುದ್ಧಿವಂತರ ಜಿಲ್ಲೆ. ಸೊ ಇಲ್ಲಿ ಬುದ್ಧಿವಂತಿಗೆ ಇಲ್ಲ ಇವಾಗ ಅಲ್ವಾ? ಪ್ರೆಸೆಂಟ್ ಇವಾಗ ಸಿಚುವೇಶನ್ ಓಕೆ, ಬೆಟರ್ ದನ್. ಬಟ್ ನಾನು ಕೇಳ್ತಾ ಇರೋದು, ಹರೀಶ್ ಪೂಜಾರಿ ಅವರು ಮಂಗಳೂರಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಯಾವ ರೀತಿ ಇರಬೇಕು ಅಂತ ಆಸೆ ಇದೆ ನಿಮಗೆ? ನಿಮ್ಮ ಪ್ರಕಾರ ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಆಗಬಾರ್ದು ಅಂತ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತ ಕಾನ್ಸೆಪ್ಟೇ ಇರಬಾರ್ದು. ನಾವು ಮನೆಯಿಂದ ಹೊರಗಡೆ ಬರುವಾಗ ನಾವು ಒಬ್ಬ ಕಾಮನ್ ಮ್ಯಾನ್, ಐ ಆಮ್ ಎ ಇಂಡಿಯನ್, ನಾವು ವರ್ಲ್ಡ್ ಸಿಟಿಸನ್, ಆ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು. ಸೊ ಅವರು ಬೇಕಿದ್ರೆ ದೇವಸ್ಥಾನಕ್ಕೆ ಹೋಗ್ಲಿ, ಮಸೀದಿಗೆ ಹೋಗ್ಲಿ, ಚರ್ಚ್ಗೆ ಹೋಗ್ಲಿ, ಎಲ್ಲೂ ಬೇಕಾದ್ರೆ ಹೋಗ್ಲಿ, ಅದು ಅವರ ಫಂಡಮೆಂಟಲ್ ರೈಟ್ಸ್. ಸೊ ಎಲ್ಲರೂ ಅಣ್ಣ ತಮ್ಮಂದಿರ, ಅಲ್ಲಿ ರಿಲಿಜಿಯನ್ ಬರಬಾರ್ದು. ಒಂದು ಊಟ ಉಂಟಾ, ಎಲ್ಲರೂ ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಕುತ್ಕೊಂಡು ತಿನ್ಬೇಕು. ಸೊ ಹಾಗೆ ಇರ್ಬೇಕು ಬಾಂಧವ್ಯ, ಅಲ್ಲಿ ರಿಲಿಜಿಯನ್ ಇರ್ಬೋದು. ಅಣ್ಣ ತಮ್ಮಂದಿರಾಗೆ ಸಹೋದರತ್ವ, ಶಾಂತಿ, ಪ್ರೀತಿಯಿಂದ ಬದುಕಬೇಕಂತ ನನ್ನ ಇಚ್ಛೆ. ನಾವು ಮಂಗಳೂರಿನಲ್ಲಿ ಯಾಕಂದ್ರೆ ತುಂಬಾ ಕಂಪನಿ ಬರ್ಬೇಕಾಗ ನಾವು ಹೊರಗಡೆ ಹೋಗ್ಬೇಕಂತಿಲ್ಲ. ಎಲ್ಲರೂ ಸಹೋದರತ್ವದಿಂದ ಒಬ್ಬರೊಬ್ಬರು ಹಬ್ಬಗಳನ್ನು ಆಚರಿಸಿಕೊಂಡು ಖುಷಿಯಲ್ಲಿ ಇದ್ರೆ ಆಯ್ತು ಅಷ್ಟೇ. ಹಾಗಾದ್ರೆ ಹೇಗಾಗ್ಬೋದು ಮಂಗಳೂರು ದಿ ಬೆಸ್ಟ್ ಪ್ಲೇಸ್ ಇನ್ ವರ್ಲ್ಡ್ ಆಗ್ತದೆ. ಹಾಗೆ ಆದ್ರೆ ಅಲ್ಲ? ಖಂಡಿತವಾಗಿಯೂ. ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು, ಪ್ರೀತಿ, ವಿಶ್ವಾಸ, ಶಾಂತಿಯಿಂದ. ಧರ್ಮ ಯಾವುದೇ ಇರಲಿ ಅದನ್ನ ನಾವು ಸೈಡ್ಗೆ ಇಡ್ಬೇಕು, ಅದನ್ನು ಗೌರವಿಸ್ಬೇಕು. ಬಟ್ ಅದನ್ನ ನಮ್ಮ ಮನೆಯ ಒಳಗಡೆ, ಹೊರಗಡೆ ಬರುವಾಗ ನಾವು ಸಿಟಿಸನ್ ಆಫ್ ವರ್ಲ್ಡ್. ನನ್ನ ಥಿಂಕಿಂಗ್ ಸಿಟಿಸನ್ ಆಫ್ ವರ್ಲ್ಡ್. ಹಾಗೆ ಆಗ್ಬೋದು ಅಂತ ಅನಿಸ್ತಾ ಇದೆಯಾ ಮಂಗಳೂರು? ಕೆಲವೊಂದು ವರ್ಷ ಆದ್ಮೇಲೆ ಯುದ್ಧ ಮಾಡಿ ಮತ್ತೆ ಸೋಲ್ಬಹುದು. ಅವರು ಸೋಲಲ್ಲ, ಇವರು ಸೋಲಲ್ಲ, ಬಿಟ್ಬಿಡ್ಬಹುದು. ಸೊ ಡೆವಲಪ್ಮೆಂಟ್ ಆದ್ರೆ ಆಟೋಮೆಟಿಕ್ ಪೀಪಲ್ ವಿಲ್ ರನ್ ಬಿಹೈಂಡ್ ಡೆವಲಪ್ಮೆಂಟ್. ಈ ಧರ್ಮದ ಹಿಂದೆ ಓಡಲ್ಲ ಯಾರು. ಸ್ವಲ್ಪ ನಾಲೆಜ್, ಎಜುಕೇಶನ್ ಫಸ್ಟ್. ಎಜುಕೇಶನ್ ಇಂಪಾರ್ಟೆಂಟ್. ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಬೇಕು. ಶಾಲೆಯಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ನಮ್ಗೆ, ಅದು ಯಾವ ಸಬ್ಜೆಕ್ಟ್ ಅನ್ನು ಹಾಕಿರ್ತಾರೆ, ಈ ಕನ್ನಡ ಅಥವಾ ಹಿಂದಿ, ಇಂಗ್ಲಿಷ್. ಅದ್ರ ಬದಲು ಎಲ್ಲ ಧರ್ಮದ ವಿಷಯಗಳನ್ನ, ಕನ್ನಡ ಕಲಿಬೇಕಿದ್ರೆ ಎಲ್ಲ ಧರ್ಮದ ವಿಷಯಗಳನ್ನ ಕನ್ನಡದಲ್ಲಿ ಹಾಕ್ಲಿ.
ಆಗ ಪ್ರತಿ ಹಿಂದೂ ಇರ್ಲಿ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಯಾವ ಧರ್ಮದವನು ಎಲ್ಲ ಧರ್ಮವನ್ನು ಕಲಿತಾನೆ, ಅವ್ನಿಗೆ ಗೊತ್ತಾಗ್ತದೆ ಏನಿದೆ ಅಂತ. ಈ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಚಾನಲ್ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕಂತಿಲ್ಲ, ಅವ್ನಿಗೆ ಗೊತ್ತಾ ಈ ಧರ್ಮದಲ್ಲಿ ಹೀಗೆ ಹೇಳಿದೆ. ಆ ಸಿಸ್ಟಮ್ ಒಂದು ಬರಬೇಕು ಎಲ್ಲ ಎಜುಕೇಶನ್ ಅಲ್ಲಿ. ಎಲ್ಲ ಧರ್ಮ ಒಂದು ಸಬ್ಜೆಕ್ಟ್ ಅಂತ ಇರ್ತದೆ. ಈಗ ನಾವು ಸೈನ್ಸ್ ಕಲಿಯೋದಾದ್ರು BSc BCom ಮಾಡಿದ್ರೆ ಕನ್ನಡ ಕಲಿಬೇಕಲ್ಲಿ. ಅಲ್ಲಿ ಯಾವ್ದ್ಯಾವ್ದು ಅಣ್ಣನು ಮಾಡಿದ ಗಾಳಿಪಟ, ಹೂವನ್ನು ಮಾಡೋದು ಹೂವಡಿಗಿರ್ತಿ, ಅದನ್ನೆಲ್ಲ ಹಾಕಬದ್ಲು ಎಲ್ಲ ಧರ್ಮದ ಮುಖ್ಯ ಸಾರಾಂಶ ಏನು ಅದನ್ನ ಹಾಕ್ಲಿ. ವೇದ ಹೇಳುದಷ್ಟೇ, ದ್ವೇಷ ಬೇಡ, ಧರ್ಮ ಜಗಳ ಬೇಡ, ಏಕತೆಯಿಂದ ಬಾಳಿ, ಪ್ರೀತಿಯಿಂದ ಬಾಳಿ. ವೇದದ ಸಾರವೇ ಅದು, ಫಸ್ಟ್ ಸೋರ್ಸ್ ಅದು ವೇದಾಸ್. ಸೊ ಅದರಲ್ಲಿ ಇರುವುದೇ ಹಾಗೆ. ಎಸ್.